ಅಪ್ಪ ಏನಕ್ಕೋಸ್ಕರ ಸರಾಕೆರಿ ಬಂದರು ಅಂತ ಹೇಳಿದರೆ ಅಪ್ಪಂಗೆ ಬಂದು ಶುಗರ್ ಇದೆ. ಸೊ ಅವರಿಗೆ ಇವಾಗ 4 ವರ್ಷಗಳಿಂದ ಶುಗರ್ ಇದೆ. ಅಪ್ಪ ಅಮ್ಮ 4 ವರ್ಷಗಳಿಂದ ರೆಗ್ಯುಲರಾಗಿ ಮಾತ್ರೆಯನ್ನು ಬಳಸ್ತಾ ಇದ್ದಾರೆ, ಬೆಳಗ್ಗೆ ಒಂದು ರಾತ್ರಿ ಒಂದು. ಆದ್ರೂ ಕೂಡ ಇವಾಗ 4 ಇಯರ್ಸಿಂದನೂ ಅಪ್ಪಂಗೆ ಒಂದಿನೂ ಕೂಡ ಶುಗರ್ ಯಾವತ್ತೂ ಕಡಿಮೆ ಆಗಿಲ್ಲ. ಯಾವಾಗ ಟೆಸ್ಟ್ ಮಾಡಿಸೋವಾಗಲೂ 380 350 ಇಷ್ಟೇ ಬರ್ತಾ ಇದೆ. ಇಷ್ಟು 4 ವರ್ಷವಾಗಿ ಮಾತ್ರೆಗಳನ್ನು ಬಳಸ್ತಾ ಇದ್ದೀನಿ, ಆದ್ರೂ ಕೂಡ ನಾನು ಶುಗರ್ ಬಂದು ಯಾವತ್ತೂ ಕಡಿಮೆ ಆಗಿಲ್ಲ. ಆದರೆ ಸರಾಕೆರಿ ಬಂದು 10 ದಿನದಲ್ಲಿನೇ ಅಪ್ಪ ಬಂದು CCM ಬೆಡ್ ಥೆರಪಿ ಮಾಡುವಾಗ ಅಪ್ಪನ ಶುಗರ್ ಬಂದು ನಾರ್ಮಲ್ ಆಗಿದೆ. ಸೊ ಇವಾಗ ಎಷ್ಟಾಗಿದೆ ಅಂದರೆ ಅಪ್ಪನ ಶುಗರ್ ಎಷ್ಟಾಗಿದೆಪ್ಪ 180 ಆಗಿದೆ. ಸೊ ಅದಕ್ಕೋಸ್ಕರನೇ ಬಂದು ಈ ಆರೋಗ್ಯನ ಅವ್ರ ಮನೆಗೆ ತೊಗೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿ ಅಪ್ಪ ಬಂದು ಈ CCM ಬೆಡ್ಡು ಹಾಗೆ ಈ ಜೇಡ್ ಕೋಟನ್ನ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಅಪ್ಪ ಬಂದು ಕೂಲಿ ಕೆಲಸ ಮಾಡೋದು, ಆದ್ರೂ ಕೂಡ ಸಾಲ ಮಾಡಿ ಅವ್ರ ಮನೆಗೆ ಈ ಬೆಡ್ಡು ಈ ಜೇಡ್ ಕೋಟನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂದರೆ ಅಪ್ಪಂಗೆ ಬಂದು ಶುಗರ್ ಇರೋದ್ರಿಂದ ಇವ್ರಿಗೆ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ, ಸುಸ್ತು ಆಯಾಸ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಇವ್ರ ಮನೇಲಿ ಬಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೇ ಇರೋದು. ಸೊ ಇವ್ರ ಕೆಲಸಗಳನ್ನ ಇವರೇ ಮಾಡ್ಕೋಬೇಕು, ಇವಾಗ ಅಮ್ಮ ಇವರೇ ಸಾಕಬೇಕು. ಆದರೆ ಇವ್ರಿಗೆ ಶುಗರ್ ಇರೋದ್ರಿಂದ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದೇ ರೀಸನ್ ಇದ್ದಾನೆ ಅಪ್ಪ ಸೊ ಸಾಲ ಮಾಡಿ ಆದ್ರೂ ಈ ಬೆಡ್ ಮನೆಗೆ ತೊಗೊಂಡು ಹೋಗ್ಬೇಕು, ನಾನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರುವಾಗ ಮಾತ್ರನೇ ನಾನು ದುಡಿಯೋಕ್ಕೆ ಸಾಧ್ಯ, ನಾನೇನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹೆಂಗೆ ದುಡಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿನೇ ಡಿಸೈಡ್ ಮಾಡಿ ಇವಾಗ ಬಂದು ಅವ್ರ ಮನೆಗೆ ಈ ಆರೋಗ್ಯನ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅಪ್ಪನ ಮಾತಾಡ್ಸೋಣ, ಎಷ್ಟು ದಿನವಾಗಿ ಟ್ರೀಟ್ಮೆಂಟ್ಗೆ ಬಂದರು, ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು, ಏನಕ್ಕೋಸ್ಕರ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಜೋರ ಕ್ಲಾಪ್ ಮಾಡಿ ಅಪ್ಪ ಅವ್ರಿಗೋಸ್ಕರ. ನಮಸ್ತೆ ಅಪ್ಪ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿ? ನೂರ್ ಅಹಮದ್. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಾ? ಬಂಡಿ ಮೋಟ್ಲಿಂದ ಮೇಡಮ್. ಅಪ್ಪ ಏನು ಸಮಸ್ಯೆ ಇಟ್ಕೊಂಡು ಸರಾಕೇರಿ ಬಂದ್ರಿ? ಶುಗರ್ ಬಗ್ಗೆ ಬರ್ತಿದ್ವಿ ಮೇಡಮ್. ಎಷ್ಟು ವರ್ಷದಿಂದ ಶುಗರ್ ಇದೆ? ಇವಾಗ 3-4 ವರ್ಷದಿಂದ ಐತೆ ಮೇಡಮ್. ಓಕೆ ಅಪ್ಪ, ಇವಾಗ 3-4 ವರ್ಷದಿಂದ ಕೂಡ ರೆಗ್ಯುಲರ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಾ ಇದ್ದೀರಾ? ತಗೋತಾ ಇದೀವಿ ಮೇಡಮ್. ಎಷ್ಟಿತ್ತಪ್ಪ ಸರಾಕೇರಿ ಬರೋಕ್ಕಿಂತ ಮುಂಚೆ ಶುಗರ್? 370 ಇತ್ತು ಮೇಡಮ್. ಓಕೆ, ಇವಾಗ ಬಂದಾದ್ಮೇಲೆ ಎಷ್ಟಾಗಿದೆ? ಇವಾಗ 3-4 ದಿನದಿಂದ 180 200 ಒಳಗೆ ಐತೆ ಮೇಡಮ್. 200 ಒಳಗಡೆನೆ ಬರ್ತಾ ಇದೆ. ಆರೋಗ್ಯ ಬೇಷ್ ಐತೆ ಮೇಡಮ್. ಆರೋಗ್ಯ ಚೆನ್ನಾಗಿದೆ. ಅಪ್ಪ ಮುಂಚೆ ಎಲ್ಲ ಬರುವಾಗ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು? ಪೂರ ಪ್ರಾಬ್ಲಮ್, ಆಯಾಸ ಹೆಚ್ಚಾಗ್ತು, ಆರೋಗ್ಯ ಇಲ್ಲ, ಆಯಾಸ ಸುಸ್ತು ಎಲ್ಲ ಆಗ್ತಾ ಇತ್ತು. ಹೌದು ಮೇಡಮ್. ಓಕೆ, ಇವಾಗ ಕಡಿಮೆ ಆಗಿದೆ, ಆರಾಮಿದೆ ಮೇಡಮ್. ಅಪ್ಪ ಓಕೆ, ಇವಾಗ ಇಲ್ಲೇ ಬಂದು ಟ್ರೀಟ್ಮೆಂಟ್ ಮಾಡ್ಬೋದಿತ್ತಲ್ವಾ? ಏನಕ್ಕೋಸ್ಕರ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀರಾ? ರೆಗ್ಯುಲರ್ ಬರೋಕೆ ಹಾಕಲ್ಲ ಮೇಡಮ್, 3 ಗಂಟೆ ಟೈಮ್ ತೆಗಿಬೇಕಾಗ್ತದೆ. ಅದ್ರ ಇಚ್ಕಲ್ಲಿ ಇದ್ರೆ ಇರಲಿ, ನಮ್ಮ ಆರೋಗ್ಯಕ್ಕೂ ಹೆಚ್ಚಿಗೆ ಏನೈತೆ. ಓಕೆ, ಇಷ್ಟು ಹಣ ಕೊಟ್ಟು ತೊಗೊಂಡು ಹೋಗ್ತಿರೋದು ಹಣ ಜಾಸ್ತಿ ಅನ್ನಿಸ್ತಾ ಇಲ್ವಾ ನಿಮಗೆ? ಹಂಗೇನು ಅನಿಸಿಲ್ಲ ಮೇಡಮ್, ನಮ್ಮ ಆರೋಗ್ಯ ಸುಖ ಅಲ್ಲ ಫಸ್ಟು. ಅಪ್ಪ ಏನಪ್ಪ ಕೆಲಸ ಮಾಡೋದು ನೀವು? ನಾವು ಸಣ್ಣ ಅಂಗಡಿ ಇಟ್ಕೊಂಡಿವಿ ಮೇಡಮ್. ಓಕೆ, ಮೊದಲು ಕೆಲಸ ಮಾಡ್ತಿದ್ವಿ, ಮನೆ ಒಳಗೆ ಅಂಗಡಿ ಇಟ್ಕೊಂಡಿದ್ದೀವಿ ನಾವು. ಇವಾಗ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ, ಅಂಗಡಿ ಇಟ್ಕೊಂಡಿದ್ದೀರಾ? ಹ್ಞೂ ಮೇಡಮ್. ಓಕೆ ಅಪ್ಪ, ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಬರುವಾಗ ನಿಮ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಯ್ತಾ? ಅಂದರೆ ಶೀತ ಆಗೋದು, ಜ್ವರ ಬರೋದು, ಬೇದಿ ಆಗೋದು, ಈ ಥರ ಏನಾದರೂ? ಸ್ವಲ್ಪ ಮೈ ನೋವು ಜಾಸ್ತಿ ಆಗ್ತದೆ ಮೇಡಮ್. ಸ್ವಲ್ಪ 1 ದಿನ 2 ದಿನ ಸ್ವಲ್ಪ ಸುಸ್ತಿ, 1-2 ಗುಳಿಗೆ ತೊಗೊಂಡ್ರೆ ಮತ್ತೆ ನಾರ್ಮಲ್, ಮತ್ತೆ ಫ್ರೀ ಆಗೇ ಇದೀವಿ ಮೇಡಮ್ ಇಲ್ಲಿ ಬಂದಾಲಿಂದ. ಓಕೆ, ಸ್ಟಾರ್ಟಿಂಗಲ್ಲಿ ಬರುವಾಗ ಅಪ್ಪಂಗೆ ಸುಸ್ತು ಆಯಾಸ ಎಲ್ಲ ಆಯಿತು, ಸೊ ನೋವು ಕೂಡ ಜಾಸ್ತಿ ಆಯಿತು. ಅದಾಗಿನೇ ಬಂದು ಇವಾಗ ಏನಾಗಿರೋದು ಕಡಿಮೆ ಆಗಿರೋದು. ಸೊ ನಾವು ಕೂಡ ಸರಾಕೇರಿ ಬರುವಾಗ ಸುಸ್ತಾಗುತ್ತೆ, ಜ್ವರ ಬರುತ್ತೆ, ವಾಮಿಟ್ ಆಗುತ್ತೆ, ನೋವು ಜಾಸ್ತಿ ಆಗುತ್ತೆ, ಈ ಥರ ಅನ್ಸ್ಕೊಂಡು ನಾವು ಬಿಡುವಾಗ ಏನಾಗುತ್ತೆ, ನಮ್ಮ ನೋವು ಬಂದು ಕ್ಲಿಯರ್ ಆಗಲ್ಲ. ಸೊ ಅಪ್ಪಂಗೂ ಕೂಡ ನೋವಾಯಿತು, ಸುಸ್ತಾಯಿತು, ಆದ್ರೂ ಕೂಡ ಬಿಡ್ದೇನೆ ಏನು ಮಾಡಿದ್ದಾರೆ, ಸರಾಕೇರಿಯಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇವಾಗ ಇಷ್ಟು ಬೆಸ್ಟ್ ರಿಸಲ್ಟನ್ನು ಅಪ್ಪ ತೊಗೊಳಕ್ಕೆ ಸಾಧ್ಯ ಆಗಿರೋದು. ಓಕೆ ಅಪ್ಪ, ಇವಾಗ ಆನ್ಲೈನಲ್ಲೆಲ್ಲ ಕಡಿಮೆ ಅಂತಾರೆ, ನೀವೇನಕ್ಕೋಸ್ಕರ ಸರಾಕೇರಿಯಲ್ಲಿ ತೊಗೋಬೇಕಂತ ಡಿಸೈಡ್ ಮಾಡಿದ್ರಿ? ನಮಗಿದು ಗ್ಯಾರಂಟಿ ಐತಲ್ಲ ಮೇಡಮ್. ಆನ್ಲೈನ್ ಏನು ಗ್ಯಾರಂಟಿ? ಆನ್ಲೈನ್ ಗ್ಯಾರಂಟಿ ಇಲ್ಲ. ಇದಂದ್ರೆ ನಾವು ಇವಾಗ ನೋಡ್ಕೊಂಡಿವಿ, ನಮಗೆ ಓಕೆ, ನಮ್ಮ ಮನಸ್ಸು ಒಪ್ಪೈತೆ, ನಾವು ತಗೋಬೋದಲ್ಲ. ಇಲ್ಲಿ ಬರ್ತಕ್ಕಂಥ ಹೊಸಬ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಪ್ಪ? ಅಲ್ಲಿಗೆ ಹೋಗ್ರಿ ಆರೋಗ್ಯ ಬೇಷ್ ಆಗ್ತದೆ, ನಾವು ಅಲ್ಲಿಂದ ಬೇಸಾಗಿ ಅಂತ ಹೇಳ್ತಾ ಇದ್ವಿ ಮೇಡಮ್. ಓಕೆ, ಥ್ಯಾಂಕ್ ಯು ಅಪ್ಪ.